ಕೃಷ್ಣರಾಜೇಂದ್ರ ಮಾರ್ಕೆಟ್ ಅಂತ ಬೆಂಗಳೂರಲ್ಲಿ ಬಿಗ್ಗೆಸ್ಟ್ ಮಾರ್ಕೆಟ್ ಇದು. ಹಾಯ್ ಸರ್, ವೇರ್ ಫ್ರಮ್? ಕ್ರೊಯೇಷಿಯಾ. ಕ್ರೊಯೇಷಿಯಾ, ಯುರೋಪ್. ನಾವು ಕೇರ್ ಮಾರ್ಕೆಟಲ್ಲಿ ಫ್ರೂಟ್ಸ್ ಮಾರ್ಕೆಟಲ್ಲಿ ಇದ್ದೀವಿ. ತಲೆಮೇಲೆ ಏನು ಹಾಕೊಂಡ್ಬಿಟ್ಟಿದ್ದೀರಾ? ಬಿಸಿಲಿಗೆ ಹಾಕೊಂಡಿದ್ದೀರಾ? ಫುಲ್ ಚಿಕ್ಕ ಪೈನಾಪಲ್ ನೋಡ್ತಿದ್ದೆ ಫಸ್ಟ್ ಟೈಮ್ ಲೈಫಲ್ಲಿ. ಎಷ್ಟಕ್ಕೆ ಹಣ್ಣೆಲ್ಲ ಎಷ್ಟಿದೆ? ಎಲ್ಲ ಇಲ್ಲಿ ಜಾಸ್ತಿ ಜನ ಕರ್ನಾಟಕದವರೇ ಇಲ್ಲ, ಬರೀ ತಮಿಳ್ನಾಡು ಜಾಸ್ತಿ ಕಾಣಿಸ್ತಾರೆ ಇಲ್ಲಿ. ಸೊ ಇವಾಗ ಕೇರ್ ಮಾರ್ಕೆಟ್ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ, ಏನೇನಿದೆ ಫ್ರೂಟ್ಸ್ ಇಲ್ಲಿ ಅಂತ. ಕೇರ್ ಮಾರ್ಕೆಟ್ ಬರೀ ಫ್ರೂಟ್ಸು ಫ್ಲವರ್ಸ್ ಅಷ್ಟೇ. ಇವಾಗ ನಾವು ಕೇರ್ ಮಾರ್ಕೆಟಲ್ಲಿ ಫ್ರೂಟ್ಸ್ ಮಾರ್ಕೆಟಲ್ಲಿ ಇದ್ದೀವಿ. ಇಲ್ಲಿ ಎರಡು ಥರ ಮಾರ್ಕೆಟ್ ಇದೆ. ಕೇರ್ ಮಾರ್ಕೆಟಲ್ಲಿ ಫ್ರೂಟ್ಸ್ ಮಾರ್ಕೆಟ್, ಫ್ಲವರ್ ಮಾರ್ಕೆಟ್ ಅಂತ. ಇವಾಗ ನಾವು ಅಫಿಷಿಯಲಿ ಫ್ರೂಟ್ಸ್ ಮಾರ್ಕೆಟಲ್ಲಿ ಇದ್ದೀವಿ. ಚಿಕ್ಕ ಪೈನಾಪಲ್ ಇದೆ ನೋಡಿ ಇಲ್ಲಿ, ಫುಲ್ ಚಿಕ್ಕ ಪೈನಾಪಲ್ ನೋಡ್ತಿದ್ದೆ ಫಸ್ಟ್ ಟೈಮ್ ಲೈಫಲ್ಲಿ. ಯಾವತ್ತೇ ನೋಡಿದೆ ಚಿಕ್ಕ ಪೈನಾಪಲ್ನ? ಎಷ್ಟಣ್ಣ ಇದು? ಹಾಂ 15. 15 ಒಂದಕ್ಕೆ 15 ರೂಪಾಯಿ ಅಂತೆ. ಅಲ್ಲ ನೋಡಿದೆ ಬರ್ತೀವಿ. ಏನೋ ಬೈದ್ರು ಅರ್ಥ ಆಗಲಿ. ಏನೋ ಖಾಲಿ ಪಕಾರ ಅಂತಂದ್ರು ತಮಿಳಲ್ಲ, ಏನೋ ಗೊತ್ತಿಲ್ಲ. ಸೊ ಅದಕ್ಕೆ 15 ರೂಪಾಯಿ ಅಂತ ಚಿಕ್ಕ ಪೈನಾಪಲ್ಗೆ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಅದಕ್ಕೋಸ್ಕರ ತೆಗೆದು ನೋಡಿದೆ. ಈ ಆಂಟಿ ತಲೆ ಮೇಲೆ ನೋಡ್ಕೊಂಡು, ಆಂಟಿ ತೋರಿಸ್ತೀನಿ ಬನ್ನಿ. ತಲೆ ಮೇಲೆ ಏನೋ ಫ್ರೂಟ್ಸ್ ಇಟ್ಕೊಂಡು ಹೋಗಿದ್ದಾರೆ. ಎಷ್ಟಕ್ಕೆ ಹಣ್ಣೆಲ್ಲ ಎಷ್ಟಿದೆ? 60. ಏನು ತಲೆ ಮೇಲೆ ಏನೋ ಹಾಕೊಂಡ್ಬಿಟ್ಟಿದ್ದೀರಾ? ಬಿಸಿಲಿಗೆ ಹಾಕೊಂಡಿದ್ದೀರಾ? ಯಾವ ನಿಮ್ಮ ತಮಿಳ್ನಾಡವರಾ? ವ್ಯಾಪಾರ ಆಗ್ತಿದೆಯಾ? ವ್ಯಾಪಾರ ಅಷ್ಟಿಲ್ಲ, ಸ್ವಲ್ಪ ಆಗ್ತಿದೆ. ಹಂಗೆ ನಾರ್ಮಲಾಗಿದ್ದೀರಾ? ಆಯ್ತಕ್ಕ, ಥ್ಯಾಂಕ್ ಯು. ಬಿಸಿಲೊಂದು ತಲೆ ಮೇಲೆ ಹಾಕೊಂಡ್ಬಿಟ್ಟಿದ್ದೀರಾ? ಬಿಸಿಲೊಂದು ತಲೆ ಮೇಲೆ ಹಾಕೊಂಡ್ಬಿಟ್ಟಿದ್ದಾರೆ. ಆರೆಂಜ್ ಪೀಲ್ನ ಕೇರ್ ಮಾರ್ಕೆಟಿಗೆ ಬಂದಿದ್ವಿ. ಇಲ್ಲಿ ಕಾಣ್ತಾ ಇದೆ ಪಾರ್ಕಿಂಗು. ಸೊ ಅದು ಬಿಟ್ಟರೆ ಇಲ್ಲೆಲ್ಲ ಸೇಲ್ ಮಾಡ್ತಿದ್ದಾರೆ, ತರಕಾರಿ, ಹಣ್ಣು ಎಲ್ಲ ಇದೆ ಇಲ್ಲಿ ನೋಡ್ಬೋದು. ನಿಮ್ಗೆ ಎಲ್ಲಿ ನಿಮ್ಮ ಮನೆಗೆ, ನಿಮ್ಮ ಅಕ್ಕಪಕ್ಕ ಅಂಗಡಿಗಳಿಗೆಲ್ಲ ಬರೋದು ಈ ಮಾರ್ಕೆಟಿಂದಾನೆ. ಸೊ ಇದು ಕೃಷ್ಣರಾಜೇಂದ್ರ ಮಾರ್ಕೆಟ್ ಅಂತ ಬೆಂಗಳೂರಲ್ಲಿ ಬಿಗ್ಗೆಸ್ಟ್ ಮಾರ್ಕೆಟ್ ಇದು. ಇಲ್ಲಿ ಏನು ಸಿಗಲ್ಲ ಅಂತಿಲ್ಲ, ಎಲ್ಲ ಥರ ಸಿಗುತ್ತೆ ಇಲ್ಲಿ. ಎಲ್ಲ ಥರ ತರಕಾರಿ ಸಿಗುತ್ತೆ, ನಾವೇ ನೋಡಿರಲ್ಲ ಅಂಥ ತರಕಾರಿಗಳು ಇರ್ತವೆ ಇಲ್ಲಿ. ಎಷ್ಟೆಷ್ಟೆಲ್ಲ ಇದೆಯಾ ಮಗ ಅಲ್ವಾ? ತೊಗೊಂಬಂದೇ ಮಾರೋದು. ಹೌದೌದು, ಎಲ್ಲ ನಿಮ್ಮ ಮನೆ ಸಮಿತ್ ಮನೆ ಪಕ್ಕದ್ದು ಗ್ರೀನ್ ಹೌಸ್ಗೆ ಎಲ್ಲ ಇಲ್ಲಿಂದನೇ ಬರೋದು. ನೋಡ್ಬೋದು, ಎಲ್ಲ ಫುಲ್ ಚೀಪ್ ಇರುತ್ತೆ ಇಲ್ಲಿ. ನೀವು ಬಂದು ಕಂಪೇರ್ ಮಾಡಿ ಅರ್ಥ ಆಗುತ್ತೆ ಪ್ರೈಸೆಲ್ಲ ಎಷ್ಟು ಚೀಪ್ ಇರುತ್ತೆ ಇಲ್ಲಿ. ಮಗ ಎಷ್ಟು ಚೀಪ್ ಇದೆ ಒಂದು ನಿಮ್ಮ ಮನೆಗಿಂತ ಇಲ್ಲಿ ಕಂಪೇರ್ ಮಾಡಿದ್ರೆ, ಅಂದರೆ ಗ್ರೀನ್ ಹೌಸ್ಗಿಂತ ಕಂಪೇರ್ ಮಾಡಿದ್ರೆ ಹಲೋ ಒಂದು 1 kg ಇವಾಗ 1 kg ಟೊಮೆಟೊ 40 ರೂಪಾಯಿ ಮೋಸ್ಟ್ಲಿ ಇಲ್ಲಿ ಆಲ್ಮೋಸ್ಟ್ ಹಾಫ್ ರೇಟ್ಗೆ ಸಿಗ್ಬೋದು. ಹಾಫ್ಗೆ ಸಿಗ್ಬೋದು, 20 ರೂಪಾಯಿ ಸಿಗ್ಬೋದು ಆರಾಮಾಗೆ. ಅಂದರೆ ಅರ್ಥ ಮಾಡ್ಕೊ ಅವ್ರಿಗೆ ಎಷ್ಟು ಲಾಭ ಇರ್ಬೋದು ಅದರಲ್ಲಿ ಅಂತಲ್ವಾ. ಬಟ್ ಪ್ರಾಬ್ಲಮ್ ಇಲ್ಲ, ಅವ್ರ ಪಾಪ ದುಡೀಲಿ. 80 ಅರ್ಧ kg ಇದಕ್ಕೆ. ಗೋಬಿ ಅಲ್ವಾ? ಕೇಳ ಮಾತಾಡ್ಸಲ್ಲ. ಫಾರಿನ್ ಬ್ಲಾಗರ್ಸ್ ಮಾತಾಡ್ತೀರ ಅವರು ಅಷ್ಟೇ, ಮಾತಾಡೋಕ್ಕೆ ಆಗಲ್ಲ, ಜಾಗ ಇಲ್ಲ. ಏನೋ ಇಷ್ಟು ವರ್ಷದ ಇಲ್ಲಿ ಇವತ್ತು ಸಂಡೇಸ್ ಓಪನಿಂಗ್ ಮತ್ತು ಕ್ಲೋಸಿಂಗ್ ಟೈಮ್ ಗೊತ್ತಾ ನಿಮಗೆ? ಸಂಡೇ ಓಪನಿಂಗ್ ಮತ್ತು ಕ್ಲೋಸಿಂಗ್ ಟೈಮು. ಹಾಂ, ಐಡಿಯಾ ಇಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಮಾರ್ನಿಂಗೇ ಇರುತ್ತೆ. ಓಕೆ. ಸೊ ಇಲ್ಲಿ ಇಬ್ಬರು ಫಾರಿನರ್ಸ್ ಇದ್ದಾರೆ. ಹಾಯ್ ಸರ್, ವೇರ್ ಫ್ರಮ್? Croatia. Where? Croatia. Oh. Europe. What's the reason you came for India? Working. Yeah. Okay. Thank you. You're welcome. Croatia, man, Croatia. I met a guy from Croatia. So ನಿಂಬೆಹಣ್ಣಿದೆ. ಬೇಕಾ ನೋಡಿ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊತೀಯ ಮನೆ ಹೋಗಿ? ಕಮ್ಮಿ ಕೊಡ್ತಾರೆ, ಸಮ್ಮರ್ ಕುಡಿಬೋದು. ನಾನು ಮತ್ತು ಸಮೇತ ಒಂದು ಐಡಿಯಾ ಮಾಡ್ಕೊಂಡಿದ್ದೀವಿ. ನಿಂಬೆಹಣ್ಣು ಜ್ಯೂಸ್ ಮಗ ಏನು ಕೆಲಸ ಹಾಕೊಂಡು ಜೋರ ಮಾತಾಡಬೇಕು, ಅಷ್ಟು ಸೌಂಡ್ ಇದೆ ಇಲ್ಲಿ. ಹೆವಿ ರಶ್ ಇದೆ ಗೈಸ್, ನೋಡ್ಬೋದು. ಸೊ ನಾವು KR ಮಾರ್ಕೆಟಿಂದ ಮುಂದೆ ಹೋಗ್ತಾ ಇದ್ದೀವಿ. ಇವಾಗ ಎಷ್ಟು ರಶ್ ಇದೆ ನೀವು ನೋಡ್ಬೋದು.
ಇಲ್ಲಿ ಯಾರಿಗೂ ಮಾತಾಡ್ಸೋಕ್ಕಾಗಲ್ಲ, ಒಬ್ಬೊಬ್ಬರನ್ನೇ ಏನು ಅಂತ ಕೇಳ್ತಾ ಸೊ ಹಂಗೆ ತೋರಿಸ್ಬೋದು ಅಷ್ಟೇ ಹಿಂಗಿದೆ ಅಂತ. ಎಲ್ಲ ಇಲ್ಲಿ ಜಾಸ್ತಿ ಜನ ಕರ್ನಾಟಕದವರೇ ಇಲ್ಲ, ಬರೀ ತಮಿಳ್ನಾಡವ್ರು ಜಾಸ್ತಿ ಕಾಣಿಸ್ತಾರೆ ಇಲ್ಲಿ. ಸೊ ಅದೊಂದು ತೋರಿಸ್ಬೋದು ಈ ಬ್ಲಾಗಲ್ಲಿ. ಸೊ ನಾನು ಕ್ಯಾಮ್ರಾ ಇಟ್ಕೊಳ್ಳೋದ್ರಿಂದ ಜನ ನಂಗೆ ತುಂಬ ವಿಚಿತ್ರವಾಗಿ ನೋಡ್ತಿದ್ದಾರೆ, ಯಾಕೋ ಗೊತ್ತಿಲ್ಲ. ಅವಾಗಿಂದ ಮುಖ ಒಂಥರ ಮಗ ನೋಡೋದು ಹಂಗೆಲ್ಲ ಮಾಡ್ತಿದ್ದಾರೆ. ಸೊ ನೋಡ್ಬೋದು ಹೆಂಗಿದೆ ಅಂತೇಳಿ. ಬಾಳೆಕಾಯಿದೆ, ಪ್ಲಸ್ ಕಾಲಿಫ್ಲವರು, ಆಮೇಲೆ ಗೋಬಿ ಎಲ್ಲ ಇದೆ ಇಲ್ಲಿ. ಹೂಕೋಸ್ ಅಂತ ಕರೆಕ್ಟ್. ಸೊ ಇನ್ನು ಮುಂದೆ ಒಳಗಡೆ ಹೋಗ್ಬೋದು, ಬಟ್ ಆ್ಯಸ್ ಆಫ್ ನೌ ಇಟ್ಸ್ ಎನ್ ಆಫ್ ಟು ವ್ಲಾಗ್ ಹಿಯರ್. ಯಾಕೆಂದರೆ ಜಾಸ್ತಿ ಆಗಿಬಿಟ್ರೆ ಓವರ್ ಆಗಿಬಿಡುತ್ತೆ ಎಲ್ಲದನ್ನು, ಅದಕ್ಕೋಸ್ಕರ ಬೇಡ ಅಂತ. ನೀವು ನೋಡಿರ್ಬೋದು ತುಂಬ ತೋರಿಸಿದ್ದೀನಿ ಈ ವ್ಲಾಗಲ್ಲಿ KR ಮಾರ್ಕೆಟ್ ಏನಿದೆ ಅಂತ. ಸಪ್ರೇಟಾಗಿ ಮಾತಾಡಿ ಸಪ್ರೇಟಾಗಿ ಅವ್ರ ಕ್ವಶನ್ ಕೇಳಿ ಹೇಳೋಕ್ಕೇನೂ ಇಲ್ಲ. ಯಾಕೆ ಅಂತಂದರೆ ಎಲ್ಲ ಗೊತ್ತಿರೋ ಹಣ್ಣು ಗೊತ್ತೇ ತರಕಾರಿಗಳು ಇಲ್ಲಿ. ಸೊ ಅದೇನು ಜಾಸ್ತಿ ಸ್ಪೆಷಲ್ ಅಂತ ಅನಿಸಲ್ಲ. ಇಲ್ಲಿ ಅದೇ ತೋರಿಸಲ್ಲ, ಪಾರ್ಕಿಂಗು ಅಷ್ಟಿದೆ ಅಷ್ಟೇ. ಅಲ್ಲಿ ಕಿವಿ ಫ್ರೂಟ್ ಮಾಡ್ತಿದ್ದಾರೆ, ಇಲ್ಲೇನೋ ಮಾಡ್ತಿದ್ದಾರೆ. ಎಕ್ಸಿಟ್ ಮಾರ್ಕೆಟ್ ಎಕ್ಸಿಟ್ ಮತ್ತು ಎಂಟ್ರಿ ಎರಡೂ ಒಂದೇ ಮಗ ಆಯಿತು. ಸೊ ಇವಾಗ KR ಮಾರ್ಕೆಟ್ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ, ಏನಿದೆ ಫ್ರೂಟ್ಸ್ ಇಲ್ಲಿ ಅಂತ. KR ಮಾರ್ಕೆಟ್ ಬರೀ ಫ್ರೂಟ್ಸು ಫ್ಲವರ್ಸ್ ಅಷ್ಟೇ. ಇವಾಗ ನಾವು KR ಮಾರ್ಕೆಟಲ್ಲಿ ಫ್ರೂಟ್ಸ್ ಮಾರ್ಕೆಟಲ್ಲಿ ಇದ್ದೀವಿ. ಇಲ್ಲಿ 2 ಥರ ಮಾರ್ಕೆಟ್ ಇದೆ. KR ಮಾರ್ಕೆಟಲ್ಲಿ ಫ್ರೂಟ್ಸ್ ಮಾರ್ಕೆಟ್ ಇದೆ, ಫ್ಲವರ್ ಮಾರ್ಕೆಟ್ ಅಂತ. ಇವಾಗ ನಾವು ಅಫಿಷಿಯಲಿ ಫ್ರೂಟ್ಸ್ ಮಾರ್ಕೆಟಲ್ಲಿ ಇದ್ದೀವಿ. ಎಲ್ಲ ಕಡೆ ಹಣ್ಣು ಗ್ರೀನ್ ಆ್ಯಪಲ್ ಎಲ್ಲ ಮಾಡ್ತಿದ್ದಾರೆ ಅಕ್ಕಪಕ್ಕ. ಸೊ ನೋಡ್ಬೋದು ಎಷ್ಟು ಗಲೀಜಿದೆ ಅಂತ ಮಾರ್ಕೆಟಲ್ಲಿ. ಆಬ್ವಿಯಸ್ಲಿ ಹಿಂಗೆ ಇರುತ್ತೆ ಸ್ಮೆಲ್ ಎಲ್ಲ ಮಗ, ಹೆವಿ ಸ್ಮೆಲ್ಲು ಎಲ್ಲ ಫ್ರೂಟ್ಸ್ ಸ್ಮೆಲ್ಲು ಅಂತ ಕೊಳ್ತಾ ಇರೋ ಸ್ಮೆಲ್ ಫ್ರೂಟ್ಸಿಂದ. ಹೌದು. ಅಲ್ಲೊಂದು ಮಂಡಿ ಏನೋ ಮಾಡಿದ್ದಾರೆ ಅಲ್ಲಿ. ಸೊ ಸೊ ನೋಡ್ತಿದ್ದೀರ ಎಲ್ಲ ಕಡೆ ಬರೀ ಹಣ್ಣೆ ಇದ್ದಾವೆ. ಇಲ್ಲಿ ನೋಡ್ಬೋದು ಫುಲ್ಲು ಫ್ರೂಟ್ಸು, ಮತ್ತು ಎಲ್ಲ ಥರ ಫ್ರೂಟ್ಸ್ ಮಾಡ್ತಿದ್ದಾರೆ ಮಗ. ಕರ್ಬೂಜ ತಾನೇ ಅದು, ಕರ್ಬೂಜ ಹಣ್ಣದು. ಗೈಸ್ ಇಷ್ಟು ದಿನ ನಾವು ಯೂಟ್ಯೂಬಲ್ಲಿ ಆಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ವೀಡಿಯೋ ನೋಡ್ತಿದ್ವಿ, ಬೇರೆಯವ್ರು ಮಾಡ್ತಿರೋದಿಲ್ಲ. ಸೊ ಸಮಿತ ಹೇಳ್ತಿರೋದು ಇಷ್ಟು ದಿನ ಬೇರೆಯವ್ರು ನೋಡ್ತೀವಿ, ಇವತ್ತು ನಾವೇ ವೀಡಿಯೋ ಮಾಡಕ್ಕೆ ಬಂದಿದ್ದೀವಿ ಅಂತ. ಹೆಂಗಿದೆ ಸಮಿತ ಎಕ್ಸ್ಪೀರಿಯೆನ್ಸು ಸಂಡೆ ಇದು KR ಮಾರ್ಕೆಟ್ದು? ಒಂಥರ ಎಕ್ಸ್ಪೀರಿಯೆನ್ಸ್ ಅಂದರೆ ಇನ್ನೂ ಸ್ಟಾರ್ಟ್ ಆಗ್ತಿದೆ ಈಗ. ಏನೋ ಒಂಥರ ಫಸ್ಟ್ ಟೈಮ್ ಫೀಲಿಂಗ್ ಈ ಥರ. ಒಂಥರ ಭಯನೂ ಇದೆ, ಒಂಥರ ಖುಷಿ ಈ ಥರ ಫೀಲಿಂಗ್ ಇಲ್ಲ. ಲೈಕ್ ಮಿಕ್ಸ್ಡ್ ಎಮೋಷನ್ಸ್ ಒಂಥರ. ಬಟ್ ಹೆವಿ ಸ್ಮೆಲ್ ಅಲ್ವಾ? ಫುಲ್ಲು ಎಲ್ಲ ರಾಟನ್ ಫ್ರೂಟ್ಸು, ಎಲ್ಲ ರಾಟನ್ ಫ್ರೂಟ್ಸ್ ಮೇಲೆ ಹೆವಿ ತರಕಾರಿ ಎಲ್ಲ ಅದೇ. ಆಮೇಲೆ ಹೆವಿ ಟ್ರಾಫಿಕ್ ಬೇರೆ, ಧೂಳು. ಇಲ್ಲೇ ನೋಡ್ಬೋದು ಎಲ್ಲ ಕಾರ್ ಫುಲ್ಲು ಜಾಮ್ ಆಗಿಬಿಟ್ಟಿದೆ ಇಲ್ಲೆಲ್ಲ. ನೋಡ್ಬೋದು ಸಂಡೇ ಬಜಾರ್ ಈ ಕಡೆನೇ ಅಲ್ವಾ? ಸೊ ಇಲ್ಲ, ಸಂಡೇ ಬಜಾರ್ಗೆ ಹೋಗ್ಬಿಟ್ಟು ತೋರಿಸ್ತೀವಿ ಬನ್ನಿ, ಏನೇನು ಸಂಡೇ ಬಜಾರಲ್ಲಿ ಏನೇನಿದೆ ಏನಿಲ್ಲ ಅಂತ ಗೊತ್ತಾಗುತ್ತೆ ನನಗೆ. ಮಗ ರೆಡಿ ನಾ ಸಂಡೇ ಬಜಾರ್ ಎಕ್ಸ್ಪ್ಲೋರ್ ಮಾಡೋಕ್ಕೆ? ಸೊ ಲೆಟ್ಸ್ ಗೋ ಮ್ಯಾನ್. ಸೊ ಈ KR ಮಾರ್ಕೆಟ್ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾನು ಮತ್ತು ಸಮಿತು. ಸೊ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಕಷ್ಟಪಟ್ಟು ಮಾಡ್ತಿರೋ ವಿಡಿಯೋಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ. ಮತ್ತು ನಮ್ಮ ಕನ್ನಡ ಬ್ಲಾಗರ್ ಫ್ಯೂರಿ ಅವ್ರು ಮಾಡ್ತಾರೆ ಅಂತ ಸ್ವಲ್ಪ ಖುಷಿ, ಮತ್ತು ಇದರಿಂದ ವಿಡಿಯೋ ಲೈಕ್ ಮಾಡಿ ಪ್ಲಸ್ ಶೇರ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಎಂಡ್ ಮಾಡೋಣ. ಸಮಿತ್ ಎಂಡ್ ಮಾಡಿದೆ ಇವತ್ತು. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಷ್ಟಪಟ್ಟು ಮಾಡ್ತಿದ್ದಾನೆ ಸಮಿತ್. ಹೌದು, ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ. ಕಷ್ಟ ಈ ಪ್ಲೇಸಲ್ಲೆಲ್ಲ ಬ್ಲಾಗ್ ಮಾಡೋದು. ನಿಜವಾಗ್ಲೂ ಈ ಥರ ಪ್ಲೇಸಲ್ಲಿ ಬ್ಲಾಗ್ ಮಾಡೋದು ಭಾರಿ ಕಷ್ಟ ಇದೆ, ಆದರೂ ಮಾಡ್ತೀವಿ. ಅಂದರೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಎಂಡ್ ಮಾಡ್ತೀವಿ. ಬಾಯ್, ಟೇಕ್ ಕೇರ್.